ನಿನ್ನೆ ಜಿಟಿ ದೇವೇಗೌಡರು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ರಲ್ಲ, ಅದಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಈಗ ಒಂದು ಟಾಂಗ್ ಕೊಟ್ಟಿದ್ದಾರೆ. ಕಳ್ಳರು ಒಂದಾಗ್ಬಿಟ್ಟಿದ್ದಾರೆ ಅಂತ ಅವರೊಂದು ಮಾತನಾಡಿದ್ದಾರೆ. ವಿವಾದಿತ 14 ಮೂಡ ನಿವೇಶನ ಮಹಜರನ್ನ ಮಾಡಿದ್ದಾರೆ. ಸೊ ಸ್ನೇಹಮಯಿ ಕೃಷ್ಣ ಸಮ್ಮುಖದಲ್ಲೇನೆ ಪಂಚನಾಮೆಯನ್ನ ಲೋಕಾಯುಕ್ತ ಮಾಡಿದೆ. ಜಿಟಿಡಿ ತನಿಖೆಯು ಭಯ ಶುರುವಾದಂಗಿದೆ ಅವರಿಗೆ. ಹಾಗಾಗಿ ಕಳ್ಳರು ಈಗ ಒಂದಾಗ್ಬಿಟ್ಟಿದ್ದಾರೆ ಅಂತ ಜಿಟಿಡಿಗೆ ಸ್ನೇಹಮಯಿ ಕೃಷ್ಣ ಟಕ್ಕರ್ ಕೊಟ್ಟಿದ್ದಾರೆ. ಅವ್ರೇನ್ ಮಾತನಾಡಿದರೆ ಇವತ್ತು ಮಹಜರ್ ಕಾರ್ಯ ಹೇಗಾಯ್ತು ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಿಎಂ ವಿರುದ್ಧ ಲೋಕ ತನಿಖೆ ಚುರುಕು. ವಿವಾದಿತ 14 ಮೂಡ ನಿವೇಶನ ಮಹಜರ್. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣದ ತನಿಖೆಯನ್ನ ಲೋಕಾಯುಕ್ತ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಮುಖ್ಯಮಂತ್ರಿ ಪತ್ನಿ ಪಾರ್ವತಿಯವರಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಂಜೂರಾದ ವಿಜಯನಗರದಲ್ಲಿರುವ ವಿವಾದಿತ 14 ಸೈಟ್ಗಳ ಮಹಜರ್ ನಡೆಸಲಾಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಸಮಕ್ಷಮದಲ್ಲಿ ಪಂಚನಾಮೆ ನಡೆದಿದೆ. ನಿನ್ನೆಯಷ್ಟೇ ಮೂಡ ಕಚೇರಿಯಲ್ಲಿ ಲೋಕ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ನಡೆಸಿದರು. ಕೆಸರಿ ಗ್ರಾಮದ ಸರ್ವೆ ನಂಬರ್ 464ಕ್ಕೆ ಸಂಬಂಧಪಟ್ಟ ದಾಖಲೆಗಳು, ದೇವನೂರು ಬಡಾವಣೆ ನಿರ್ಮಾಣದ ನಕ್ಷೆ ಮತ್ತು ಆ ಬಡಾವಣೆಯಲ್ಲಿ ಹಂಚಿಕೆಯಾದ ನಿವೇಶನ, ಖಾಲಿ ಇರುವ ಸೈಟ್ಗಳ ದಾಖಲೆಗಳನ್ನು ಎಸ್ಪಿ ಉದೇಶ್ ನೇತೃತ್ವದ ತಂಡ ಪರಿಶೀಲಿಸಿದೆ. ಇಂದು ವಿವಾದಿತ 14 ಸೈಟ್ಗಳ ಮಹಜರ್ ಮಾಡಲಾಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 50-50 ಅನುಪಾತದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಕೊಟ್ಟಿರುವಂತಹ ಒಟ್ಟು 14 ಸೈಟ್ಗಳ ಮಹಜರ್ ಪ್ರಕ್ರಿಯೆಯನ್ನು ಲೋಕಾಯುಕ್ತ ಅಧಿಕಾರಿಗಳು ಆರಂಭಿಸಿದ್ದಾರೆ. ತಾವೀಗ ಗಮನಿಸ್ತಾ ಇದ್ದೀರಿ, ಇದು ವಿಜಯನಗರ 3ನೇ ಹಂತದಲ್ಲಿರುವಂತಹ ಸೈಟ್ಗಳು. ವಿಜಯನಗರ 3 ಮತ್ತು 4ನೇ ಹಂತ ಒಟ್ಟು 2 ಹಂತಗಳಲ್ಲಿ ಒಟ್ಟು 14 ಸೈಟ್ಗಳನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ 50-50 ಅನುಪಾತದಲ್ಲಿ ಪಾರ್ವತಮ್ಮ ಸಿದ್ದರಾಮಯ್ಯನವರಿಗೆ ನೀಡಲಾಗಿತ್ತು. ಈಗ ಅದೇ ಬಹುದೊಡ್ಡ ವಿವಾದವಾಗಿರುವಂತಹ ಕಾರಣಕ್ಕೋಸ್ಕರವಾಗಿ ಆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ತನಿಖೆಯು ಕೂಡ ಶುರುವಾಗಿದೆ. ಇವತ್ತು ಖುದ್ದು ಸೈಟ್ಗಳು ಇರುವಂತಹ 2 ಹಂತದ ಸ್ಥಳಕ್ಕೆ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರನ್ನು ಕರೆದುಕೊಂಡು ಬಂದು ಲೋಕಾಯುಕ್ತ ಅಧಿಕಾರಿಗಳು ಮಹಜರ ಪ್ರಕ್ರಿಯೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಿ. ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಕೆಸರೆಯಲ್ಲಿರುವಂತಹ ಒಟ್ಟು 3 ಎಕರೆ 26 ಗುಂಟೆಯ ಮೂಲವಾದಂತಹ ಜಮೀನ ಮಹಜರ್ ಪ್ರಕ್ರಿಯೆಯನ್ನು ಕೂಡ ಮುಗಿಸಿ ಈಗ ಅದಕ್ಕೆ ಪರ್ಯಾಯವಾಗಿ ಪಾರ್ವತಿ ಅವರಿಗೆ ನೀಡಿರುವಂತಹ ಒಟ್ಟು 14 ಸೈಟ್ಗಳ ಮಹಜರ್ ಪ್ರಕ್ರಿಯೆಯನ್ನು ಈಗ ಲೋಕಾಯುಕ್ತ ಪೊಲೀಸರು ಆರಂಭವನ್ನು ಮಾಡಿದ್ದಾರೆ. ಇವತ್ತು ಮತ್ತು ನಾಳೆ ಒಟ್ಟು 2 ದಿನಗಳ ಕಾಲ ಈ ಮಹಜರ್ ಪ್ರಕ್ರಿಯೆ ಮುಕ್ತಾಯವಾಗುತ್ತೆ. ಕಳ್ಳರು ಈಗ ಒಂದಾಗಿದ್ದಾರೆ. ಜಿಟಿಡಿಗೆ ಸ್ನೇಹಮಯಿ ಕೃಷ್ಣ ಟಕ್ಕರ್. ಜಿಟಿಡಿಗೂ ತನಿಖೆಯ ಭಯ ಶುರುವಾಗಿದೆ. ಮೂಡಾ ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ಬೆನ್ನಿಗೆ ಶಾಸಕ ಜಿಟಿ ದೇವೇಗೌಡ ನಿಂತಿದ್ದಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಕಿಡಿಕಾರಿದ್ದಾರೆ. ಕಳ್ಳರು ಈಗ ಒಂದಾಗಿದ್ದಾರೆ. ಮತ್ತೊಂದಿಷ್ಟು ಕಳ್ಳರು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾತನಾಡ್ತಾರೆ. ಜಿಟಿಡಿಗೂ ತನಿಖೆಯ ಭಯ ಶುರುವಾಗಿದೆ. ಅವರು ಕೂಡ 50-50 ಅನುಪಾತದ ಫಲಾನುಭವಿ ಅಂತ ಆರೋಪಿಸಿದ್ದಾರೆ. ಅದೇ ಕಳ್ಳರು ಸಹಕರಿಸ್ತಾರೆ ಅನ್ನೋದಕ್ಕೆ ಅದು ಉದಾಹರಣೆ ಅಂತ ಹೇಳ್ಬೋದು ಸರ್. ಈ ಹಿಂದೆ ಇದೇ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದಾಗ ಮೌನವಾಗಿದ್ದಂಥ ಜಿಟಿ ದೇವೇಗೌಡರು ಇದಕ್ಕಿದ್ದಂಗೆ ಅದೇ ಸಿದ್ದರಾಮಯ್ಯರಿಗೆ ಬೆಂಬಲಿಸಿ ಈ ಹೇಳಿಕೆ ಕೊಡ್ತಾರಂತಂದರೆ ಅವರ ಮಾತಿನ ಹಿನ್ನೆಲೆ ಏನಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದನ್ನೇ ಸರ್, ಕಳ್ಳರು ಒಂದಾಗಬೇಕು ಅನ್ನೋದೇ ಅವರ ಉದ್ದೇಶ. ನನ್ನ ಈ ಒಂದು ವಿಚಾರಣೆಯಲ್ಲಿ ಬರೀ ಸಿದ್ದರಾಮಯ್ಯ ಅವ್ರ ಕುಟುಂಬದಷ್ಟೇ ಅಲ್ಲ, 50-50 ಅನುಪಾತದಲ್ಲಿ ಯಾರು ನಿವೇಶನಗಳು ಪಡೆದಿದ್ದಾರೆ ಆ ಎಲ್ಲ ರಾಜಕಾರಣಿಗಳು, ಜನಪ್ರತಿನಿಧಿಗಳು, ಪ್ರಭಾವಿ ವ್ಯಕ್ತಿಗಳು, ಅಧಿಕಾರಿಗಳೆಲ್ಲರೂ ಕೂಡ ಆರೋಪಿಗಳಾಗ್ತಾರೆ ಅಂತ ಹೇಳಿದ್ರಿಂದ ತನಿಖೆ ನಡೆಯುತ್ತೆ ಅನ್ನೋದು ಗೊತ್ತಾಗಿರೋದ್ರಿಂದ ಅವರೆಲ್ಲರಿಗೂ ಭಯ ಶುರುವಾಗಿದೆ. ಎಲ್ಲರೂ ಅವರೆಲ್ಲ ಒಂದಾಗ್ತಾರೆ ಸರ್. ಅವರು ಕೂಡ ತಮ್ಮ ಪ್ರಭಾವನ ಬಳಸ್ಕೊಂಡು ಅವ್ರ ಕುಟುಂಬದವರಿಗೆ ಅಥವಾ ಕುಟುಂಬದ ಹೆಸರಲ್ಲಿ ಹಲವಾರು ನಿವೇಶನ ಪಡ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಭಯ ಶುರುವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಇಡಿ ಸಂಕಷ್ಟ. ದೂರುದಾರನ ವಿಚಾರಣೆ ಆಯ್ತು, ವಾಟ್ ನೆಕ್ಸ್ಟ್? ಆಪ್ತರಿಗೆ, ಅಧಿಕಾರಿಗಳಿಗೆ ಕಾದಿದೆಯಾ ಶಾಕ್? ಸಿದ್ದರಾಮಯ್ಯಗೆ ಇಡಿ ಟೆನ್ಷನ್ ಶುರುವಾಗಿದೆ. ನಿನ್ನೆ ದೂರುದಾರ ಸ್ನೇಹಮಯಿ ಕೃಷ್ಣರನ್ನ ಬರೋಬ್ಬರಿ 11 ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿಕೊಂಡ್ರು. ಮುಂದೇನು ಅನ್ನೋದು ಭಾರಿ ಕುತೂಹಲ ಮೂಡಿಸಿದೆ. ಇಡಿ ನಡೆ ನಿಗೂಢವಾಗಿದ್ದು, ಸಿದ್ದರಾಮಯ್ಯ ಸುತ್ತಮುತ್ತಲಿನವರು ಆಪ್ತ ವಲಯದಲ್ಲಿ ಆತಂಕ ಮನೆ ಮಾಡಿದೆ. ಮೈಸೂರಿನ ಕೆಲವು ಆಪ್ತರು, ಅಧಿಕಾರಿಗಳ ಮೇಲೆ ಇಡಿ ಕಣ್ಣಿಟ್ಟಿದ್ದು, ದೆಹಲಿ ಮಾಜಿ ಸಿಎಂ ಕೇಜ್ರಿವಾಲ್ ಪ್ರಕರಣದಂತೆ ವಿಚಾರಣೆ ಆಗತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಮೂಡ ಪ್ರಕರಣಕ್ಕೆ ಇಡಿ ಎಂಟ್ರಿ ಆದರೆ ದೆಹಲಿಯಲ್ಲಿ ಕೇಜ್ರಿವಾಲ್ ಪ್ರಕರಣದ ರೀತಿ ಆಗಬಹುದಾ ಅನ್ನುವಂಥ ಆತಂಕ ಸಿಎಂ ಸಿದ್ದರಾಮಯ್ಯ ಆಪ್ತ ವಲಯದ್ದು ಎನ್ನಲಾಗ್ತಾ ಇದೆ. ಅಲ್ಲೂ ಆದ ರೀತಿಯಲ್ಲಿ ಸುತ್ತಮುತ್ತಲಿನವರ ಆಪ್ತರ ವಿಚಾರಣೆ ಮಾಡ್ತಾ ಸಿಎಂ ಬಳಿಗೆ ಬಂದಿತ್ತು ವಿಚಾರಣೆ. ಈ ಬಾರಿಯೂ ಕೂಡ ಈ ರೀತಿಯ ಬೆಳವಣಿಗೆ ಆಗಬಹುದಾ ಅನ್ನುವ ಬಗ್ಗೆ ಇಡೀ ಸಿಎಂ ಆಪ್ತ ವಲಯದಲ್ಲಿ ಒಂದು ರೀತಿಯ ಆತಂಕ ಶುರುವಾಗಿದೆ ಅನ್ನೋ ಮಾತು ಕೇಳಿಬರ್ತಾ ಇದೆ. ಸಿಎಂ ರಾಜೀನಾಮೆ ಪಟ್ಟು ಸಡಿಲಿಸಿದ ಬಿಜೆಪಿ. ಸಮಗ್ರ ತನಿಖೆಗೆ ಕೇಸರಿ ಪಡೆ ಒತ್ತಾಯ. ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಪಟ್ಟು ಮುಂದುವರೆಸಿದೆ. ಸಿಎಂ ತಪ್ಪು ಮಾಡಿದ್ದಾರೆ, ರಾಜೀನಾಮೆ ಕೊಡಲೇಬೇಕು. ಕೆಲವರು 14 ಸೈಟ್ ಮುಂದಿಟ್ಕೊಂಡು ರಕ್ಷಣೆ ಪಡಿತಾ ಇದ್ದಾರೆ. ತನಿಖೆ ಮಾಡಿದ್ರೆ ಎಲ್ಲಾ ಸತ್ಯ ಹೊರಗೆ ಬರುತ್ತೆ ಅಂತ ಬಿಜೆಪಿ ಶಾಸಕ ಶ್ರೀವತ್ಸ ಆಗ್ರಹಿಸಿದ್ದಾರೆ.
ಎಲ್ಲೋ ಒಂದು ಕಡೆ ಈ 14 ಸುತ್ತಮುತ್ತ ನಿಂತ್ಕೊಂಡು ಮುಖ್ಯಮಂತ್ರಿಗಳನ್ನ ಮುಂದೆ ಇಟ್ಕೊಂಡು ಮಿಗ್ದ ರಕ್ಷಣೆ ಪಡಿತಾ ಇದ್ದಾರೆ ಅನ್ನೋದು ನಾನು 2 ತಿಂಗಳಿಂದನೇ ಹೇಳಕ್ ಶುರು ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಅನ್ನೋದು ನೆಪ ಮಾತ್ರ, ಪಾರ್ವತಮ್ಮನವರು ಅನ್ನೋದು ನೆಪ ಮಾತ್ರ. ಮಿಗ್ದವರೆಲ್ಲ ಇವತ್ತು ನೋಡಿ ಆ ಕಮಿಷನರ್ನ ಸಸ್ಪೆಂಡ್ ಮಾಡಿಲ್ವಲ್ಲ, 14 ಸೈಟು ಮುಖ್ಯಮಂತ್ರಿಗಳಿಗೆ ರೆಸೊಲ್ಯೂಷನ್ನೇ ಮಾಡದೆ ಕೊಟ್ಬಿಟ್ಟು ಇವತ್ತು ಅವರು ನಟೇಶ್ ದಿನೇಶ್ ಅವರು ಇವತ್ತು ಆ ಸ್ಥಾನದಲ್ಲಿ ಮುಂದುವರಿತಾರೆ ಅಂದ್ರೆ ಯಾವ ಗ್ರೌಂಡ್ಸ್ ಮೇಲೆ ಅವರನ್ನು ಉಳಿಸಿದ್ದಾರೆ? ಇದೇ ಅರ್ಥ ಆಗದೆ ಇರುವಂತ ಅಂಶ. 14 ಸೈಟು ವಾಪಸ್ ಮಾಡಿದ್ದೀರಿ, ಚೆನ್ನಾಗೂ ತನಿಖೆ ಮಾಡಿಸಿ, ಯಾರು ತಪ್ಪು ಮಾಡಿದಾರೆ ಎಲ್ಲರೂ ಬರಲಿ. ಅದ್ಯಾಕೆ 2015 ಅಲ್ಲ, ಭಾಗಿಯಾಗಿದ್ರೆ ತನಿಖೆ ಮಾಡಿ ಅಂತ ಒತ್ತಾಯ ಮಾಡ್ತಿದ್ದೀವಿ. ಎಲ್ಲ ಒಂದ್ ಕಡೆ ಮೈಸೂರು ಸ್ವಚ್ಛ ಆಗ್ಬೇಕು. ಸಿದ್ದರಾಮಯ್ಯನವ್ರಿಗೆ ಯಾರನ್ನ ವಿರೋಧಿ ಇದ್ರೆ ಅವ್ರ ಪಾರ್ಟಿಯರೇ ವಿರೋಧಿ, ಬೇರೆಯವರಲ್ಲ. ಅವ್ರ ಪಾರ್ಟಿಯಲ್ಲೇ ಮಸಲತ್ ನಡೀತಾ ಇರೋದು, ಅವ್ರ ಪಾರ್ಟಿಯಿಂದನೇ ದಾಖಲೆಗಳು ವಿರೋಧ ಪಕ್ಷದ ಕೈ ಸೇರ್ತಾ ಇರೋದು. ಕಾಂಗ್ರೆಸ್ ಅವರು ನನ್ನನ್ನು ಕೇಳಿದ್ರು, ನೀವು ರಾಜೀನಾಮೆ ಕೊಡಕ್ಕೆ ತಯಾರಿದ್ದೀರಾ ಅಂತ. ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ದೀನಪ್ಪ. 24 ಗಂಟೆ ಗಡುವು ಕೊಟ್ಟಿದ್ದೀನಿ. ಈಗ ಆ ಧೈರ್ಯವನ್ನು ಅವ್ರು ಕಾಂಗ್ರೆಸ್ ಅವರು ಮಾಡಬೇಕು. ಸಿಎಂ ರಾಜೀನಾಮೆಯ ಕೂಗು ಮತ್ತಷ್ಟು ಈಗ ಹೆಚ್ಚಾಗ್ತಾ ಇದೆ. ಅದಕ್ಕೆ ಬಿಜೆಪಿ ತೆಗೆದುಕೊಳ್ತಾ ಇರುವಂತಹ ಸ್ಟ್ಯಾಂಡ್ ಏನು ಅಂದರೆ, ತಪ್ಪು ಮಾಡಿರುವಂಥ ಕಾರಣಕ್ಕೋಸ್ಕರವಾಗಿಯೇ ಸೈಟ್ಗಳನ್ನು ಸಿಎಂ ಪತ್ನಿ ವಾಪಸ್ ಕೊಟ್ಟಿದ್ದಾರೆ. ಹಾಗಾಗಿ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಎನ್ನುವಂತಹ ಒತ್ತಡವನ್ನು ಹೆಚ್ಚು ಮಾಡ್ತಾ ಇದೆ. ಈ ಮೂಲಕವಾಗಿ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಕಡೆಯಲ್ಲಿ ಮೂಡಾದ ಕೆಂಡದ ಬಿಸಿ ಹೆಚ್ಚಿಗೆ ಆಗ್ತಾನೆ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಸೈಟನ್ನು ವಾಪಸ್ ಕೊಟ್ಟ ತಕ್ಷಣದಲ್ಲಿ ಅದರ ಬಿಸಿ ಕಡಿಮೆ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರಗಳು CMಗೆ ಇದ್ವು. ಆದರೆ ಅದು ಆಗ್ತಾ ಇಲ್ಲ. ಆ ಸೈಟು ವಾಪಸ್ ಕೊಟ್ಟ ಮೇಲೂ ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಪ್ರತಿಪಕ್ಷಗಳು, ಅದರಲ್ಲೂ ಕೂಡ BJPಯ ಪಟ್ಟು ಹೆಚ್ಚಾಗ್ತಾ ಇದೆ. GT ದೇವೇಗೌಡರು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ JDSನ ಸಾರಾ ಮಹೇಶ್ ಸೇರಿದಂತೆ ಹಲವು ನಾಯಕರುಗಳು ಕೂಡ ಇವತ್ತೂ ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ. ಒಟ್ನಲ್ಲಿ ಮೂಡಾ ಪ್ರಕರಣದ ತನಿಖೆ ಜೋರಾಗಿದ್ದು, ED ಎಂಟ್ರಿಯ ಬಳಿಕ ಪ್ರಕರಣಕ್ಕೆ ಇನ್ನೊಂದು ತಿರುವು ಸಿಗೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.